ಇನ್ನು ಇಡಿ ದಾಳಿಯಲ್ಲಿ ಮುಡಾ ಕರ್ಮಕಾಂಡ ಬಯಲಾಗಿದೆ. ಒಟ್ಟು 300 ಕೋಟಿಯ ಆಸ್ತಿ ಸೀಸ್ ಆಗಿದೆ. ನಿಮ್ಗೆ ಗೊತ್ತಿದೆ, ಆ 3 ಐಟಮ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೇನಪ್ಪ ಅಂತಂದರೆ ಹೇಳ್ಬಿಡ್ತೀನಿ ನೋಡಿ. ಬ್ಲ್ಯಾಕ್ ಮನಿ, ಸೆಕೆಂಡ್ಲಿ ಸ್ಟಡಿಯೇ, ಆಮೇಲೆ ಕೊಕೊನಟ್ ಕೋಡ್. ಒಂದು ಕೋಡ್ ಇಟ್ಟಿರ್ತಾರೆ ಪ್ರತಿಯೊಬ್ಬರು ಕೂಡ. ಓಕೆ, ಸಾಧಾರಣವಾಗಿ ಒಂದು ಬ್ಲ್ಯಾಕ್ ಮನಿ ಒಬ್ಬರಿಂದ ಮತ್ತೊಬ್ಬರಿಗೆ ಹೋದಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ಉಮೇಶ, ರಮೇಶ, ಕೇಶವ ಯಾರಿಗಾದರೂ ಅಂದರೆ ಬೇರೆ ಬೇರೆ ಕೋಡ್ ಇರುತ್ತೆ. ದುಡ್ಡು ತಲುಪಿಸಿದ್ದೀನಿ ಅಂತ ಇಟ್ಕೊಳ್ಳಿ. ಸಮ್ಟೈಮ್ಸ್ ಫೋನಲ್ಲಿ ಮೆಸೇಜಲ್ಲಿ ಚಾಕ್ಲೇಟ್ ಬಂತಾ ಅಂತ ಹಾಕ್ತೀವಿ. ಅಂದರೆ ಚಾಕ್ಲೇಟ್ ಅಂದರೆ ಇದು ಕೊಕೊನಟ್. ಇದಕ್ಕೆ ಒಂದು ಹಿಂದಿ ಲಿಂಕ್ ಇದೆ. ನೀವು ವಾಸ್ತವ್ ಪಿಕ್ಚರ್ ನೋಡಿರ್ಬೋದು, ಸಂಜಯ್ ದತ್ ಅವರ ಪಿಕ್ಚರ್. ಅದರಲ್ಲಿ 1 ಕೋಟಿಗೆ ಏಕ್ ಕೋಕಾ ಅಂತಾರೆ. ಕೋಕಾ 1 ಕೋಟಿಗೆ, 2 ಕೋಕಾ 2 ಕೋಟಿ, 3 ಕೋಕಾ. ಈ ಬಲರಾಮ್ ಹೆಂಗಾದರೂ ಬಿಲ್ಡರು ಪ್ಲಸ್ ಹೆಬ್ಬೆಟ್ ಅಲ್ವಾ, ಕೋಕಾವನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿ ಕನ್ನಡೀಕರಣಗೊಳಿಸಿ ಕೊಕೊನಟ್ಟು. ಕೊಕೊನಟ್ ಇಂಗ್ಲೀಷು, ಬಟ್ಟು ನೋಡಿ ಕೊಕೊನಟ್ಟು. ಏನು ಕೊಕೊನಟ್ಟು? ನಿಮಗೆ 1 ಕೊಕೊನಟ್ ಕಳಿಸಿದ್ದೀನಿ ಅಂದರೆ ಯಾರು ಗೊತ್ತಾಗುತ್ತೆ? ನಿಮಗೆ 10 ಕೊಕೊನಟ್ ಕಳಿಸಿದ್ದೀನಿ ಯಾರು ಗೊತ್ತಾಗುತ್ತೆ? ಏನೋ ತೆಂಗಿನಕಾಯಿ. 1 ಕೊಕೊನಟ್ ಅಂದರೆ 1 ಲಕ್ಷ, 10 ಕೊಕೊನಟ್ ಅಂದರೆ 10 ಲಕ್ಷ, 100 ಕೊಕೊನಟ್ ಅಂದರೆ 1 CR. ಮುಂಬೈ ಭೂಗತ ಜಗತ್ತಲ್ಲಿ 1 CRಗೆ ಏಕ್ ಪೇಟಿ ಅಥವಾ ಏಕ್ ಪೇಟಿ ಏಕ್ ಕೋಕಾ ಹಿಂಗೆಲ್ಲ ಇದೆ. ಏಕ್ ಪೇಟಿ ಏಕ್ ಕೋಕಾ. ಆಮೇಲೆ ಕರ್ನಾಟಕದಲ್ಲಿ ಕೆಲವರು ಬಳಸ್ತಾರೆ ಚಾಕ್ಲೇಟು, ಮಿಠಾಯಿ ಬಾಕ್ಸ್, ಚಾಕ್ಲೇಟ್ ಬಾಕ್ಸ್ ಹಿಂಗೆಲ್ಲ ಬಳಸ್ತಾರೆ. ಅಂದರೆ ಫೋನಲ್ಲಿ ಯಾಕಂದರೆ ಈಗ ನೀವು 50 ಲಕ್ಷ ಹಾಕಿದ್ದೀನಿ, 25 ಲಕ್ಷ ಹಾಕಿದ್ದೀನಿ, 30 ಲಕ್ಷ ಹಾಕಿದ್ದೀನಿ ಅಂತ ಇದ್ದಾಗ ಇಡೀ ನಿಮ್ಮ ಮನೆಗೆ ದಾಳಿ ಮಾಡಿದರೆ ಅಥವಾ ಇನ್ಕಮ್ ಟ್ಯಾಕ್ಸ್ ದಾಳಿ ಮಾಡಿದರೆ ಫಸ್ಟ್ ನಿಮ್ಮ ಮೊಬೈಲ್ ತಗೋತಾರೆ. ಮೊಬೈಲ್ ತಗೊಂಬಿಟ್ಟು ಫಸ್ಟ್ ಸರ್ಚ್ ಮಾಡೋದೇನು ಗೊತ್ತವರು? ಲ್ಯಾಕ್ಸ್ ಅಂತ ಸರ್ಚ್ ಮಾಡ್ತಾರೆ. 5 lakhs, 10 lakhs, 20 lakhs. ಆಗ ಲ್ಯಾಕ್ಸ್ ಅಂತ ಎಲ್ಲಿ ಬಂದಿರುತ್ತೆ ನಿಮಗೆಲ್ಲ ಐಡಿಯಾ ಸಿಗುತ್ತೆ. ಇದು ಇವ್ರಿಗೆ ಗೊತ್ತಿದೆ, ಹೆಬ್ಬೆಟ್ಟಾಗಿದ್ರು ಕೂಡ. ಹಾಗಾಗಿ ಬೇರೆ ಬೇರೆ ಕೋಡ್ ವರ್ಡ್. ಉಪೇಂದ್ರನಿಗೆ ಗೊತ್ತಾದರೆ ಇದೊಂದು ಪಿಕ್ಚರ್ ಆಗ್ಬೋದು. ನೆಕ್ಸ್ಟು ಓಕೆ. ಇಡೀ ದಾಳಿಯಲ್ಲಿ ಮುಡಾದ ಮತ್ತಷ್ಟು ಮಹಾ ಭ್ರಷ್ಟಾಚಾರ ಬಯಲಾಗ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 142 ಆಸ್ತಿಗಳನ್ನು ಇಡಿ ಜಪ್ತಿ ಮಾಡಿದ ಬಳಿಕ ಮತ್ತೆ 631 ಆಸ್ತಿಗಳ ಬಗ್ಗೆ ತನಿಖೆ ಆರಂಭಿಸಿದೆ. 125 ಮಂದಿ ಸೈಟ್ ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆದರೆ ವೀಕ್ಷಕರು, ಇದರ ಬಗ್ಗೆ ಒಂದು ರಿಪೋರ್ಟ್. ಹಾಗಂತ ಇದರಲ್ಲಿ ಲಿಸ್ಟ್ ಬಂದ ತಕ್ಷಣ ಎಲ್ಲರೂ ತಪ್ಪಿತಸ್ಥರು ಕಳ್ಳರು ಅಂತಲ್ಲ, ಆದರೆ ದೊಡ್ಡ ಮಟ್ಟದಲ್ಲಿ ಒಂದು ದಗಲ್ಬಾಜಿ ಆಗಿದೆ. ರಿಪೋರ್ಟ್. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ. 50 ಹಗರಣದಲ್ಲಿ 125 ಜನರಿಗೆ ನಿವೇಶನ ಮಾರಾಟ. ಮೂಡ ಅಂದ್ರೆ ಹಗರಣಗಳದ್ದೇ ಕಾರುಬಾರು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಸೈಟ್ ಪಡೆದವರಿಗೆ ದಿಗಿಲು. ನಿವೇಶನ ಅಂದ್ರೆ ಸಿಎಂ ಕೂಡ ಬೆಚ್ಚಿ ಬೀಳುತ್ತಿದ್ದಾರೆ. 50-50 ಹಗರಣದಲ್ಲಿ 125 ಮಂದಿ ಸೈಟ್ ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸುಮಾರು 125 ಜನರಿಗೆ ಬರೋಬ್ಬರಿ 928 ನಿವೇಶನ ಕೊಟ್ಟಿರುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸಿದ್ದರಾಮಯ್ಯ ಪತ್ನಿ ಪಡೆದ 14 ಸೈಟ್ಗಳ ವಿವರ ಲಭ್ಯವಾಗಿದೆ. ಹಾಗಾದ್ರೆ 50-50 ಅನುಪಾತದ ಅಡಿ ನಿವೇಶನ ಪಡೆದವರ ಲಿಸ್ಟ್ ನೋಡೋದಾದ್ರೆ, ಸಿದ್ದರಾಮಯ್ಯ ಆಪ್ತರಿಗೆ ಮೂಡಾದಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆ. ಸಿಎಂ ಆಪ್ತ ಹಿನ್ಕಲ್ ಪಾಪಣ್ಣಗೆ ಸೈಟ್ ಉಡುಗೊರೆ ನೀಡಲಾಗಿದೆ. ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿಗೆ 48, ಮಹಾದೇವ್ಗೆ ಮೂಡಾದಿಂದ 34 ಸೈಟ್ ಮಂಜೂರು ಮಾಡಲಾಗಿದೆ. ಎಂಎಸ್ ಸರ್ಫಭೂಷಣ್ಗೆ 33, ಸೈಯದ್ ನಸ್ರತ್ಗೆ 31 ನಿವೇಶನ ಉಡುಗೊರೆಯಾಗಿ ನೀಡಲಾಗಿದೆ. ನಾಗರಾಜು ಹಾಗೂ ಶ್ರೀನಿವಾಸ್ಗೆ 26, ಅಬ್ದುಲ್ ವಾಹಿದ್ಗೆ 25 ಸೈಟ್ ಸೇಲ್ ಮಾಡಲಾಗಿದೆ. ಕೆಪಿ ಶ್ರೀವಾ ಪ್ರಸಾದ್ಗೆ 25, ಕೆಎನ್ ಚಿಕ್ಕಣ್ಣಗೆ 25, ಜಿಪಿಎದಾರ ಎನ್ ಮಂಜುನಾಥ್ ಹಾಗೂ ಎಂ ರವಿಕುಮಾರ್ಗೆ ತಲಾ 23 ಸೈಟ್ ಮಾಡಲಾಗಿದೆ. ಮೂಡ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ.
ಮೂಡ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ ಆಟ ಆಡಿದೆ ಎಂಬ ಗುಮಾನಿ ಹುಟ್ಟಿದೆ. ಹರಾಜಿನಲ್ಲಿ ಬೇನಾಮಿಗಳದ್ದೇ ಬಹುದೊಡ್ಡ ಪಾತ್ರ ಇದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹೆಸರಲ್ಲಿ ಗೋಲ್ಮಾಲ್ ಆಗಿದೆ. ಮೂಡ ಮಾಜಿ ಆಯುಕ್ತನಿಗೆ 198 ಬೇನಾಮಿ ಸೈಟ್ ಮಂಜೂರು ಆಗಿದ್ದಂತೆ. ಮಾಜಿ ಆಯುಕ್ತನ ಬೇನಾಮಿ ವಹಿವಾಟು ಕಂಡು ಇಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರಂತೆ. ಇಡಿ ದಾಳಿಯಲ್ಲಿ ಮೂಡ ಕರ್ಮಕಾಂಡ ಬಯಲಾಗ್ತಾ ಇದೆ. 631 ಮೂಡ ನಿವೇಶನಗಳ ಬಗ್ಗೆ ಇಡಿ ಮಾಹಿತಿ ಕೇಳಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಡಿಸೆಂಬರ್ 16ರಂದು ಬರೆದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೂಡ ಹಗರಣದ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದ್ದು, ಯಾರ ಬುಡಕ್ಕೆ ಬೆಂಕಿ ಬೀಳುತ್ತೋ ಸಿಎಂ ಕುರ್ಚಿಯನ್ನೇ ಶೇಕ್ ಮಾಡ್ತಾ ಕಾದ್ ನೋಡಬೇಕು. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನು ಇಡಿ ದಾಳಿಯಲ್ಲಿ ಮುಡಾ ಕರ್ಮಕಾಂಡ ಬಯಲಾಗಿದೆ. ಒಟ್ಟು 300 ಕೋಟಿಯ ಆಸ್ತಿ ಸೀಸ್ ಆಗಿದೆ. ನಿಮ್ಗೆ ಗೊತ್ತಿದೆ, ಆ 3 ಐಟಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೇನಪ್ಪ ಅಂತಂದರೆ ಹೇಳ್ಬಿಡ್ತೀನಿ ನೋಡಿ. ಬ್ಲ್ಯಾಕ್ ಮನಿ, ಸೆಕೆಂಡ್ಲಿ ಸ್ಟಡಿಯೇ, ಆಮೇಲೆ ಕೊಕೊನಟ್ ಕೋಡ್. ಒಂದು ಕೋಡ್ ಇಟ್ಟಿರ್ತಾರೆ ಪ್ರತಿಯೊಬ್ಬರು ಕೂಡ. ಓಕೆ, ಸಾಧಾರಣವಾಗಿ ಒಂದು ಬ್ಲ್ಯಾಕ್ ಮನಿ ಒಬ್ಬರಿಂದ ಮತ್ತೊಬ್ಬರಿಗೆ ಹೋದಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ಉಮೇಶ, ರಮೇಶ, ಕೇಶವ ಯಾರಿಗಾದರೂ ಅಂದರೆ ಬೇರೆ ಬೇರೆ ಕೋಡ್ ಇರುತ್ತೆ. ದುಡ್ಡು ತಲುಪಿಸಿದ್ದೀನಿ ಅಂತ ಇಟ್ಕೊಳ್ಳಿ. ಸಮ್ಟೈಮ್ಸ್ ಫೋನಲ್ಲಿ ಮೆಸೇಜಲ್ಲಿ ಚಾಕ್ಲೇಟ್ ಬಂತಾ ಅಂತ ಹಾಕ್ತೀವಿ. ಅಂದರೆ ಚಾಕ್ಲೇಟ್ ಇದು ಕೊಕೊನಟ್. ಇದಕ್ಕೆ ಒಂದು ಹಿಂದಿ ಲಿಂಕ್ ಇದೆ. ನೀವು ವಾಸ್ತವ್ ಪಿಕ್ಚರ್ ನೋಡಿರ್ಬೋದು, ಸಂಜಯ್ ದತ್ ಅವರ ಪಿಕ್ಚರ್. ಅದರಲ್ಲಿ 1 ಕೋಟಿಗೆ ಏಕ್ ಕೋಕಾ ಅಂತಾರೆ. ಕೋಕಾ 1 ಕೋಟಿಗೆ, 2 ಕೋಕಾ 2 ಕೋಟಿ, 3 ಕೋಕಾ. ಈ ಬಲರಾಮ್ ಹೆಂಗಾದರೂ ಬಿಲ್ಡರು ಪ್ಲಸ್ ಹೆಬ್ಬೆಟ್ ಅಲ್ವಾ, ಕೋಕಾವನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿ ಕನ್ನಡೀಕರಣಗೊಳಿಸಿ ಕೋಕೊನೆಟ್ಟು. ಕೋಕೊನಟ್ ಇಂಗ್ಲೀಷು, ಬಟ್ ನೋಡಿ ಕೋಕೊನೆಟ್ಟು. ಏನು ಕೋಕೊನೆಟ್ಟು? ನಿಮಗೆ 1 ಕೋಕೊನಟ್ ಕಳಿಸಿದ್ದೀನಿ ಅಂದರೆ ಯಾರು ಗೊತ್ತಾಗುತ್ತೆ? ನಿಮಗೆ 10 ಕೋಕೊನಟ್ ಕಳಿಸಿದ್ದೀನಿ ಯಾರು ಗೊತ್ತಾಗುತ್ತೆ? ಏನೋ ತೆಂಗಿನಕಾಯಿ. 1 ಕೋಕೊನಟ್ ಅಂದರೆ 1 ಲಕ್ಷ, 10 ಕೋಕೊನಟ್ ಅಂದರೆ 10 ಲಕ್ಷ, 100 ಕೋಕೊನಟ್ ಅಂದರೆ 1 CR. ಮುಂಬೈ ಭೂಗತ ಜಗತ್ತಲ್ಲಿ 1 CRಗೆ ಏಕ್ ಪೇಟಿ ಅಥವಾ ಏಕ್ ಪೇಟಿ ಏಕ್ ಕೋಕಾ ಹಿಂಗೆಲ್ಲ ಇದೆ. ಏಕ್ ಪೇಟಿ ಏಕ್ ಕೋಕಾ. ಆಮೇಲೆ ಕರ್ನಾಟಕದಲ್ಲಿ ಕೆಲವರು ಬಳಸ್ತಾರೆ ಚಾಕ್ಲೇಟು, ಮಿಠಾಯಿ ಬಾಕ್ಸ್, ಚಾಕ್ಲೇಟ್ ಬಾಕ್ಸ್ ಹಿಂಗೆಲ್ಲ ಬಳಸ್ತಾರೆ. ಅಂದರೆ ಫೋನಲ್ಲಿ. ಯಾಕಂದರೆ ಈಗ ನೀವು 50 ಲಕ್ಷ ಹಾಕಿದ್ದೀನಿ, 25 ಲಕ್ಷ ಹಾಕಿದ್ದೀನಿ, 30 ಲಕ್ಷ ಹಾಕಿದ್ದೀನಿ ಅಂತ ಇದ್ದಾಗ ಇಡೀ ನಿಮ್ಮ ಮನೆಗೆ ದಾಳಿ ಮಾಡಿದರೆ ಅಥವಾ ಇನ್ಕಮ್ ಟ್ಯಾಕ್ಸ್ ದಾಳಿ ಮಾಡಿದರೆ ಫಸ್ಟ್ ನಿಮ್ಮ ಮೊಬೈಲ್ ತಗೋತಾರೆ. ಮೊಬೈಲ್ ತಗೊಂಬಿಟ್ಟು ಫಸ್ಟ್ ಸರ್ಚ್ ಮಾಡೋದೇನು ಗೊತ್ತಾ ಅವರು? ಲ್ಯಾಕ್ಸ್ ಅಂತ ಸರ್ಚ್ ಮಾಡ್ತಾರೆ. 5 lakhs, 10 lakhs, 20 lakhs. ಆಗ ಲ್ಯಾಕ್ಸ್ ಅಂತ ಎಲ್ಲಿ ಬಂದಿರುತ್ತೆ ನಿಮಗೆಲ್ಲ ಐಡಿಯಾ ಸಿಗುತ್ತೆ. ಇದು ಇವ್ರಿಗೆ ಗೊತ್ತಿದೆ, ಹೆಬ್ಬೆಟ್ಟಾಗಿದ್ರು ಕೂಡ. ಹಾಗಾಗಿ ಬೇರೆ ಬೇರೆ ಕೋಡ್ ವರ್ಡ್. ಉಪೇಂದ್ರನಿಗೆ ಗೊತ್ತಾದರೆ ಇದೊಂದು ಪಿಕ್ಚರ್ ಆಗ್ಬೋದು. ನೆಕ್ಸ್ಟು ಓಕೆ. ಇಡಿ ದಾಳಿಯಲ್ಲಿ ಮುಡಾದ ಮತ್ತಷ್ಟು ಮಹಾ ಭ್ರಷ್ಟಾಚಾರ ಬಯಲಾಗ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 142 ಆಸ್ತಿಗಳನ್ನು ಇಡಿ ಜಪ್ತಿ ಮಾಡಿದ ಬಳಿಕ ಮತ್ತೆ 631 ಆಸ್ತಿಗಳ ಬಗ್ಗೆ ತನಿಖೆ ಆರಂಭಿಸಿದೆ. 125 ಮಂದಿ ಸೈಟ್ ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆದರೆ ವೀಕ್ಷಕರು, ಇದರ ಬಗ್ಗೆ ಒಂದು ರಿಪೋರ್ಟ್. ಹಾಗಂತ ಇದರಲ್ಲಿ ಲಿಸ್ಟ್ ಬಂದ ತಕ್ಷಣ ಎಲ್ಲರೂ ತಪ್ಪಿತಸ್ಥರು ಕಳ್ಳರು ಅಂತಲ್ಲ, ಆದರೆ ದೊಡ್ಡ ಮಟ್ಟದಲ್ಲಿ ಒಂದು ದಗಲ್ಬಾಜಿ ಆಗಿದೆ. ರಿಪೋರ್ಟ್. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ. 50 ಹಗರಣದಲ್ಲಿ 125 ಜನರಿಗೆ ನಿವೇಶನ ಮಾರಾಟ. ಮೂಡ ಅಂದ್ರೆ ಹಗರಣಗಳದ್ದೇ ಕಾರುಬಾರು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಸೈಟ್ ಪಡೆದವರಿಗೆ ದಿಗಿಲು. ನಿವೇಶನ ಅಂದ್ರೆ ಸಿಎಂ ಕೂಡ ಬೆಚ್ಚಿ ಬೀಳುತ್ತಿದ್ದಾರೆ. 50-50 ಹಗರಣದಲ್ಲಿ 125 ಮಂದಿ ಸೈಟ್ ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸುಮಾರು 125 ಜನರಿಗೆ ಬರೋಬ್ಬರಿ 928 ನಿವೇಶನ ಕೊಟ್ಟಿರುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸಿದ್ದರಾಮಯ್ಯ ಪತ್ನಿ ಪಡೆದ 14 ಸೈಟ್ಗಳ ವಿವರ ಲಭ್ಯವಾಗಿದೆ.
ಹಾಗಾದ್ರೆ 50-50ರ ಅನುಪಾತದ ಅಡಿ ನಿವೇಶನ ಪಡೆದವರ ಲಿಸ್ಟ್ ನೋಡೋದಾದ್ರೆ ಸಿದ್ದರಾಮಯ್ಯ ಆಪ್ತರಿಗೆ ಮೂಡಾದಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆ. ಸಿಎಂ ಆಪ್ತ ಹಿನ್ಕಲ್ ಪಾಪಣ್ಣಗೆ ಸೈಟ್ ಉಡುಗೊರೆ ನೀಡಲಾಗಿದೆ. ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿಗೆ 48, ಮಹಾದೇವ್ಗೆ ಮೂಡಾದಿಂದ 34 ಸೈಟ್ ಮಂಜೂರು ಮಾಡಲಾಗಿದೆ. MS ಸರ್ಫಭೂಷಣ್ಗೆ 33, ಸೈಯದ್ ನಸ್ರತ್ಗೆ 31 ನಿವೇಶನ ಉಡುಗೊರೆಯಾಗಿ ನೀಡಲಾಗಿದೆ. ನಾಗರಾಜು ಹಾಗೂ ಶ್ರೀನಿವಾಸ್ಗೆ 26, ಅಬ್ದುಲ್ ವಾಹಿದ್ಗೆ 25 ಸೈಟ್ ಸೇಲ್ ಮಾಡಲಾಗಿದೆ. KP ಶ್ರೀವಾಪ್ರಸಾದ್ಗೆ 25, KN ಚಿಕ್ಕಣ್ಣಗೆ 25, GPA ದಾರ N ಮಂಜುನಾಥ್ ಹಾಗೂ M ರವಿಕುಮಾರ್ಗೆ ತಲಾ 23 ಸೈಟ್ ಮಾಡಲಾಗಿದೆ. ಮೂಡಾ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ. ಮೂಡಾ ಹಗರಣದಲ್ಲಿ ಬ್ಲ್ಯಾಕ್ ಮನಿ ಮಾಫಿಯಾ ಆಟ ಆಡಿದೆ ಎಂಬ ಗುಮಾನಿ ಹುಟ್ಟಿದೆ. ಹರಾಜಿನಲ್ಲಿ ಬೇನಾಮಿಗಳದ್ದೇ ಬಹುದೊಡ್ಡ ಪಾತ್ರ ಇದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹೆಸರಲ್ಲಿ ಗೋಲ್ಮಾಲ್ ಆಗಿದೆ. ಮೂಡಾ ಮಾಜಿ ಆಯುಕ್ತನಿಗೆ 198 ಬೇನಾಮಿ ಸೈಟ್ ಮಂಜೂರು ಆಗಿದೆಯಂತೆ. ಮಾಜಿ ಆಯುಕ್ತನ ಬೇನಾಮಿ ವಹಿವಾಟು ಕಂಡು ಇಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರಂತೆ. ಇಡಿ ದಾಳಿಯಲ್ಲಿ ಮೂಡಾ ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ. 631 ಮೂಡಾ ನಿವೇಶನಗಳ ಬಗ್ಗೆ ಇಡಿ ಮಾಹಿತಿ ಕೇಳಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಡಿಸೆಂಬರ್ 16ರಂದು ಬರೆದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೂಡಾ ಹಗರಣದ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದ್ದು, ಯಾರ ಬುಡಕ್ಕೆ ಬೆಂಕಿ ಬೀಳುತ್ತೋ ಸಿಎಂ ಕುರ್ಚಿಯನ್ನೇ ಶೇಕ್ ಮಾಡ್ತಾ ಕಾದ್ ನೋಡಬೇಕು. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.